ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರಾ, ಮಾರ್ನಿಂಗ್ ಟು ಈವ್ನಿಂಗ್ ರುಟೀನ್ ವಿತ್ ಮೈ ಬೇಬಿ. ನಾನಿವತ್ತು ಟಿಫನ್ಗೆ ಇಡ್ಲಿ ಮಾಡ್ತಾಯಿದ್ದೀನಿ. ಇಡ್ಲಿ ಜೊತೆ ಕಾಂಬಿನೇಷನ್ ನಿಮಗೆ ಗೊತ್ತಲ್ಲ, ಚಟ್ನಿ ಮಾಡ್ತಾಯಿದ್ದೀನಿ. ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ನಲ್ಲಿ ಸ್ವಲ್ಪ ಕಾಯಿ ತುರಿ, ಒಂದು 4 ಹಸಿರು ಮೆಣಸಿನ್ಕಾಯಿ, ನಾನು ಅದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ, ಒಂಚೂರು ಕಡಲೆ, ಉಪ್ಪು ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ನೋಡಿಬಿಟ್ಟು ಇಷ್ಟೇಷ್ಟು ಹುಣಸೆಹಣ್ಣು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ರುಬ್ಕೊಳ್ಳಿ. ನೈಸಾಗಿ ಅಂತ ಏನಿಲ್ಲ, ತರಿಯಾಗಿ ರುಬ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಬೇಕಿದ್ರೆ ನೀವು ಒಗ್ಗರಣೆ ಹಾಕೋಬೋದು. ನಮ್ಮ ದೈವಿ ಹೆಂಗೋ ಮಲ್ಕೊಂಡಿದ್ದ. ಅಷ್ಟೊತ್ತಿಗೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸ್ಕಿನ್ ಡ್ರೈ ಆಗಬಾರ್ದು ಅಂತ ಅಂದ್ಬಿಟ್ಟು ಮಾಯ್ಶ್ಚರೈಸರ್ ಹಚ್ಕೊಂಡು ಸನ್ಸ್ಕ್ರೀನು ಹಚ್ಕೊಂಡ್ಬಿಟ್ಟೆ. ನಾನು ಸನ್ಸ್ಕ್ರೀನ್ ಮಾತ್ರ ಬಿಡಲ್ಲ, ಡೈಲಿ ಅದನ್ನ ಅಪ್ಲೈ ಮಾಡೇ ಮಾಡ್ತೀನಿ. ನಂದು ಸಿಂಪಲ್ ಮೇಕಪ್ ಇಷ್ಟೇ, ಲಿಪ್ಸ್ಟಿಕ್ಕು, ಬೊಟ್ಟು, ಕುಂಕುಮ.
ಇವತ್ತು ಗುರುಪೂರ್ಣಿಮೆ ಇದ್ದಿದ್ದ ದಿವಸ ದೇವ್ರಿಗೆ ದೀಪ ಹಚ್ಬಿಟ್ಟು ಪೂಜೆ ಮಾಡಿದೆ. ಅಷ್ಟೊತ್ತಿಗೆ ನಮ್ಮ ದೈವಿನೂ ಎದ್ದ. ಅವ್ನಿಗೆ ಎದ್ದಾದಮೇಲೆ ಸ್ವಲ್ಪ ಮೊಸರನ್ನ ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಂಗೆ ಆಟ ಆಡಿಸ್ದೆ. ಫೇವ್ರೇಟ್ ಅಲ್ಲ, ಸುಮ್ಮನೆ ಗೊತ್ತಿದ್ದಲ್ಲ ಪಕ್ಕದ ಮನೆ ಹತ್ರ ಒಂದು ಮರ ಇದೆ, ಅಲ್ಲಿ ಬೆಳೆದಿದ್ದು. ಅದು ಪಪ್ಪಾಯನ ಕಟ್ ಮಾಡ್ಕೊಂಡು ತಿಂತೀನಿ. ಸರಿ, ಇನ್ನು ಹಣ್ಣಾಕೋದಕ್ಕೆ ಅಂತ ಬಿಟ್ಟಿದ್ದು. ನಾನು ಹಣ್ಣಾಗಿದೆ ಅಂತ ಕಿತ್ಕೊಂಡು ಕಟ್ ಮಾಡ್ತಿದ್ದೀನಿ, ನೋಡೋಣ. ನನಗೆ ಈ ಕಟ್ ಮಾಡೋಕ್ಕೆ ಇಷ್ಟ ಇಲ್ಲ, ತಿನ್ನೋದಕ್ಕಷ್ಟೇ ಇಷ್ಟ. ಲೇ ಹಂಗೆ ಕಸ ಅಂಟಬಾರ್ದು ದೈವಿ, ಡಸ್ಟ್ಬಿನ್ಗೆ ಹಾಕೋಗು. ಇದು ಕಟ್ ಮಾಡಿಕೊಡ್ತೀನಿ, ಕೊಡಿ. ಇದು ಫ್ರೂಟ್ ಕೊಡ್ತೀನಿ, ಕೊಡೋ ಇಲ್ಲಿ. ಅಲ್ಲೋಡ ನೀನು ಯಾರು ನೋಡ್ತಾವ್ರು. ಇದು ಎತ್ಕೊಂತೀನಿ, ತಿನ್ನೋ ಕೊಟ್ಟಿದ್ದೆ ನಿಂಗೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.